ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರ ರಾಜಕೀಯವಾಗಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ರಾಜಕೀಯ ಷಡ್ಯಂತ್ರ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಕೂಡ ಮಾತಾಡಿದ್ದಾರೆ. ಇದು ರಾಜಕೀಯ ಪ್ರೇರಿತವಾದಂತಹ ಒಂದು ವಿಚಾರ ಇದಾಗಿರೋದು. ರಾಜ್ಯಪಾಲರು ಸಂವಿಧಾನ ಪೀಠದ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಕೇಂದ್ರ ಸರ್ಕಾರದಿಂದ ಈ ಮೂರೂ ಜನ ಸೇರಿ ಮಾಡಿರುವಂತಹ ಒಂದು ಕಥೆ ಇದು. ನಾವೆಲ್ಲರೂ ಇದನ್ನ ಕಾನೂನಾತ್ಮಕವಾಗಿ ಎದುರಿಸ್ತೀವಿ, ನಾವೆಲ್ಲರೂ ಜೊತೆಗಿರ್ತೀವಿ, ಸಿಎಂ ಜೊತೆಗೆ ನಾವೆಲ್ಲರೂ ಇದೀವಿ ಅನ್ನುವಂಥದ್ದನ್ನ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನಾವು ಕೂಡ ರಾಜಕೀಯ ತಂತ್ರಗಾರಿಕೆ ಮಾಡೋದು ನಮಗೂ ಕೂಡ ಗೊತ್ತು. ನಾವು ಮುಂದಿನ ದಿನಗಳಲ್ಲಿ ಅದನ್ನ ಮಾಡಿ ತೋರಿಸ್ತೀವಿ, ಹಿರಿಯ ನಾಯಕರ ಜೊತೆಗೆ ಕೂತು ಚರ್ಚಿಸ್ತೀವಿ ಅಂತ ಚಲುವರಾಯಸ್ವಾಮಿ ಟಿವಿ9 ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ತೀರ್ಮಾನವನ್ನು ತಗೊಂಡಿದ್ದಾರೆ. ರಾಜ್ಯಪಾಲರನ್ನ ಸಂವಿಧಾನ ಪೀಠವನ್ನು ಬಿಜೆಪಿ ಮತ್ತು ಜನತಾದಳ ಮತ್ತು ಕೇಂದ್ರದ ಸರ್ಕಾರ ದುರುಪಯೋಗ ಮಾಡ್ಕೊಂಡಿದೆ. ಮಾನ್ಯ ನಾವೆಲ್ಲರೂ ಸದ್ಯದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಲೀಗಲ್ ಆಗಿ ನಾವು ಎದುರಿಸುವಂಥದ್ದು ನಾವು ಪ್ಲ್ಯಾನ್ ಮಾಡೋದ್ರ ಜೊತೆಗೆ ನಾವು ಸಹ ಪೊಲಿಟಿಕಲಿ ಸ್ಟ್ರಾಟಜಿ ಮಾಡ್ತೀವಿ. ನೋಡೋಣ, ಕೂತ್ಕೊಂಡು ಲೀಗಲ್ ನಮ್ಮ ಸೀನಿಯರ್ ಇದ್ದಾರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಲಾ ಮಿನಿಸ್ಟರ್ ಇದ್ದಾರೆ, ಕೂತ್ಕೊಂಡು ಮಾತಾಡ್ತಾರೆ. ಈಗ ಅದೆಲ್ಲ ಗೊತ್ತಿರೋ ವಿಚಾರನೇ. ಒಂದು ಯಾವುದೋ ತನಿಖಾ ಸಂಸ್ಥೆಗೆ ಹೋಗಿಲ್ಲ, ಒಂದು ಅರ್ಜಿ ಕೊಟ್ಟಿರೋದು. ಸೊ ಅದೇ JDS BJPಯವ್ರದ್ದು 6 ತಿಂಗಳ ಹಿಂದೆ ಪೆಂಡಿಂಗ್ ಇದೆ ಅವ್ರ ಹತ್ರ. ಅವನ್ನೆಲ್ಲ ಬಿಟ್ಟು ಕೊಟ್ಟಿದ್ದಾರೆ ಅಂದರೆ ರಾಜಕಾರಣ. ಒಬ್ಬ ಹಿಂದುಳಿದ ಒಬ್ಬ ನಾಯಕ ದೇವರಾಜಸ್ ನಂತರ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರೋದನ್ನು ಸಹಿಸೋಕ್ಕಾಗಲ್ಲ ಅವ್ರ ಕೈಲಿ. ಅವ್ರ ಪಾಪ್ಯುಲಾರಿಟಿನ ಸಹಿಸೋಕ್ಕಾಗ್ತಾ ಇಲ್ಲ. ಅವರು ಸಿದ್ದರಾಮಯ್ಯನವ್ರು ಒಬ್ಬರಿಗಲ್ಲ, ಇದು ಇಡೀ ಬ್ಯಾಕ್ವರ್ಡು ದಲಿತರು ಮೈನಾರಿಟೀಸ್ಗೆ ಈ ರಾಜ್ಯದಲ್ಲಿ ಅನ್ಯಾಯವನ್ನು ಮಾಡಲಿಕ್ಕೆ ಎತ್ತಿರೋದು. ಇದೇನು ಒಂದು ಸಣ್ಣ ಇದು ಚಲುವರಾಯಸ್ವಾಮಿ ಅವರ ಒಂದು ಪ್ರತಿಕ್ರಿಯೆ. ಹೀಗೆ ಒಬ್ಬೊಬ್ಬರೇ ಸಚಿವರುಗಳು ಈಗ ಮಾತಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಾವಿದ್ದೀವಿ, ಇಡೀ ಪಕ್ಷ ಬೆಂಬಲಕ್ಕಿದೆ ಅನ್ನುವಂಥದ್ದನ್ನು ಹೇಳ್ತಾರೆ.